ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹಂಗದಿರಿ ಆರಾಮದ್ರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸ್ಲೀವ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತ ಹೇಳಿ ನಾನು ಈಸಿ ಮೆಥಡ್ ಒಳಗೆ ಹೇಳ್ಕೊಡ್ತಾ ಇದ್ದೀನಿ. ಯಾರು ಸ್ಲೀವ್ ಒಂದು ಸೇಪ್ ಏನೈತಲ್ಲ, ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಸೇಪ್ ಹಾಕಲಿಕ್ಕೆ ಬರ್ತಾ ಇಲ್ಲ ಅನ್ನೋರು ಸಿಂಪಲ್ಲಾಗಿ ಮಾರ್ಕಿಂಗ್ನ ಹಾಕೋದು, ಯಾವ ರೀತಿಯಾಗಿ ಬ್ಲೌಸ್ ಮಾರ್ಕಿಂಗ್ನ ಮಾಡೋದು ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಇದನ್ನು 4 ಲೇಯರಾಗಿ ಈ ರೀತಿಯಾಗಿ ನಾನು ಫೋಲ್ಡ್ ಮಾಡಿದ್ದೀನಿ. ಇದು ಪ್ಲೇನ್ ಬ್ಲೌಸು ನಾನು ಸ್ಟಿಚ್ ಮಾಡ್ತಿರೋದು. ನನ್ನೊಂದಿಷ್ಟು ಇಲ್ಲಿ ಸಮ ಇರಲಿಲ್ಲ ಅಂತಂದರೆ ಈ ರೀತಿಯಾಗಿ ನೀವು ಬ್ಲೌಸ್ ಪೀಸ್ನ ಕಟ್ ಮಾಡ್ಕೋಬೋದು. ಇವಾಗ ನಾನು ಅಂದಾಜಾಗಿ ನೋಡ್ತಾ ಇದ್ದೀನಿ ಬ್ಲೌಸು ಇದು ಕರೆಕ್ಟಾಗಿ ಅಳತೆ ಕೂರುತ್ತೆ. ಇಲ್ಲ ಅಂತಂದರೆ ನಾವು ಇಲ್ಲಿ ಒಂದು ಸ್ವಲ್ಪ ಜಾಯಿಂಟ ಮಾಡ್ಕೋಬೋದು. ಇವಾಗ ಈ ಬಟ್ಟೆನ ನಾನು ಕಟ್ ಮಾಡಿ ತೆಗಿತೀನಿ. ಬಟ್ಟೆ ನಿಮ್ಗೆ ಹೆಚ್ಚು ಕಡಿಮೆ ಇತ್ತು ಅಂತಂದರೆ ಈ ರೀತಿಯಾಗಿ ನೀವು ಒಂದೇ ಸಮನಾಗಿ ಕಟ್ ಮಾಡ್ಕೋಬೋದು. ಇವಾಗ 2 ಸ್ಲೀವ್ನ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ. 4 ಲೇಯರ್ ಅದ ಈ ರೀತಿಯಾಗಿ ಇಟ್ಕೊಂಡನಿ. ಮೊದಲಿಗೆ ನಾನು ಇಲ್ಲಿ ಫೋಲ್ಡಿಂಗ್ಗೋಸ್ಕರ ನಾನು ಮಾರ್ಕ್ನ ಮಾಡ್ತೀನಿ. ನೀವು ಎಷ್ಟು ನಿಮಗೆ ಇದು ಬಿಟ್ಟು ಬೇಕಲ್ಲ, ನಿಮಗೆ ಎಷ್ಟು ಫೋಲ್ಡಿಂಗ್ ಬಟ್ಟೆ ಅಷ್ಟೇ ನೀವು ಫೋಲ್ಡ್ ಮಾಡ್ಕೋಬೋದು. ನಾನು ಇಲ್ಲಿ 1/4 ಇಂಚನ್ನ ತೊಗೊಳ್ತೀನಿ. 1/4 ಇಂಚು ಇಲ್ಲಿ ಅಂಚು ಏನಿದಿಲ್ಲ ಇದನ್ನ ಫೋಲ್ಡ್ ಮಾಡಲಿಕ್ಕೆ, ಇನ್ನೊಂದು ಈ ಮಡಿಕೆ ರೀತಿಯಾಗಿ ಮಡಚಲಿಕ್ಕೆ ನಾನು 2 ಸೇರಿ 1/4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನೀವು 1.5 ಆದರೂ ತಗೋಬೋದು. ಸೊ ಇಲ್ಲಿ 1/4 ಇಂಚ್ಗೆ ನಾನು ಮಾರ್ಕನ್ನು ಹಾಕ್ಲಕತ್ತೀನಿ. ಇವಾಗ ರೆಡಿ ಬ್ಲೌಸ್ ಒಳಗೆ ಆ ಸ್ಲೀವ್ ಲೆಂತ್ ಎಷ್ಟೈತಿ ಅಂಥೇಳಿ ಚೆಕ್ ಮಾಡ್ಕೊಳತ್ತೀನಿ. ಈ ರೀತಿಯಾಗಿ ನೀವು ಸ್ಲೀವ್ನ ಇಟ್ಬಿಟ್ಟು ಮಾರ್ಕ್ನ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಕೇಪ್ ಮುಖಾಂತರ ಅಳತೆ ಪಟ್ಟಿ ಮುಖಾಂತರ ನೀವು ಅಳತೆ ಕೂಡ ಮಾಡ್ಬೋದು. ಸ್ಲೀವ್ ಲೆಂತ್ ಇಲ್ಲಿ ಕರೆಕ್ಟಾಗಿ 5 ಇಂಚ್ ಐತೆ. ಸೊ ನಾನು 5 ಇಂಚಿಗೆ ಇಲ್ಲಿ ಡೌನಿಂಗ್ನ 2.5 ಇಂಚನ್ನ ನಾನು ತೊಗೊಳ್ತೀನಿ. ಈ ರೀತಿಯಾಗಿ ಒಂದು ಮಧ್ಯದಲ್ಲಿ ಗೆರೆ ಎಳ್ಕೊಳ್ತೀನಿ. ನೀವು ಸ್ಲೀವ್ ರೌಂಡಿಂಗ್ ಎಷ್ಟು ತೊಗೋತೀರ ಅನ್ನೋದ ಮೇಲೆ ಮೊದಲಿಗೆ ಚೆಕ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ 34 ಸೈಜ್ ಬ್ಲೌಸ್ದ ಸ್ಲೀವ್ನ ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು. ಈ ಡೌನಿಂಗ್ನ 2.5 ಇಂಚ್ ತಗೊಂಡಿದ್ದೀನಿ. ಈ ಒಂದು 5 ಇಂಚು ಸ್ಲೀವ್ಗೆ ನಾವು ಡೌನಿಂಗ್ನ 2.5 ತಗೋಬೇಕು. ಬಟ್ ಅವರು ರೆಡಿ ಬ್ಲೌಸ್ ಒಳಗೆ ಒಂದು ಸ್ವಲ್ಪ ಜಾಸ್ತಿ ಬೇಗ ಅಂತ ಹೇಳಿದರು. ಸೊ ಹೀಗಾಗಿ ನಾನು 2.25 ಇಂಚ್ಗೆ ಮಾರ್ಕ್ನ ಮಾಡ್ಲಕತ್ತೀನಿ. ಓಕೆ, ಸೊ ಈ ಒಂದು ಲೈನನ್ನು ನೀವು ಕಟಿಂಗ್ ಮಾಡಬೇಕಾದ್ರೆ ಒಂದು ಫಾರ್ಮುಲಾ ಪ್ರಕಾರ ನೀವು 2.5 ಇಂಚ್ ಅಂತ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ನೆಕ್ಸ್ಟ್ ನಾವು ಇಲ್ಲಿ 1.5 ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕಾಗತ್ತೆ. ಇಲ್ಲಿ 1.5 ಇಂಚಿಗೆ ಈ ರೀತಿಯಾಗಿ ಒಂದು ಮಾರ್ಕನ್ನು ಹಾಕಿಬಿಟ್ಟು ಇಷ್ಟ ಗೆರೆನ ಎಳೆದ್ಬಿಡ್ತೀನಿ ನಾನು. ಸಿಂಪಲ್ ಮೆಥಡ್ ನೋಡ್ರಿದು. ನೀವು ಇಲ್ಲಿ ಒಂದು ಫೋಲ್ಡಿಂಗ್ ಏನು ಮಾಡ್ತೀವಿ, ಇಲ್ಲಿ ಒಂದು ಗೆರೆ ಕೂಡ ನೀವು ಹಾಕೋಬೋದು. ನಂತರ ಇವಾಗ ಮೊದಲಿಗೆ ನಾವು ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ನಮ್ಮದು ಆರ್ಮ್ ಹೋಲ್ ಲೆಂತ್ ಎಷ್ಟಿದೆ ಅಂಥೇಳಿ ರೆಡಿ ಬ್ಲೌಸ್ ಒಳಗೆ ಚೆಕ್ ಮಾಡ್ಬೋದು. ಈ ಒಂದು ರೆಡಿ ಬ್ಲೌಸ್ ಒಳಗೆ ಆರ್ಮ್ ಹೋಲ್ ಲೆಂತ್ ಏನೈತಲ್ಲ, ಶೋಲ್ಡ್ರ್ ಏನು ಜಾಯಿಂಟ್ ಮಾಡಿರ್ತೀವಲ್ವ ಅಲ್ಲಿಂದ ಹಿಡಿದು ಇಲ್ಲೇನು ಆರ್ಮೋಲ್ ಎಂಡಿಂಗ್ ಇರುತ್ತಲ್ಲ ಅಲ್ಲಿವರೆಗೆ ನಾವು ಈ ರೀತಿಯಾಗಿ ಅಳತೆ ಪಟ್ಟೆನ ಇಟ್ಟು ಲೈಟಾಗಿ ಎಳ್ಕೊಂಡು ನೋಡಬೇಕು. ಕರೆಕ್ಟಾಗಿ 7.25 ಇಂಚ್ ಬರ್ತಿದೆ. ಇವಾಗ ನಾನಿಲ್ಲಿ ಇಲ್ಲಿಂದ ಹಿಡಿದು ಇಲ್ಲಿಗೆ ಒಂದು 7.25 ಇಂಚ್ಗೆ ನಾನು ಮಾರ್ಕ್ ಮಾಡ್ತೀನಿ. 7ವರೆಗೆ ಮಾಡ್ತೀನಿ. ಆಮೇಲೆ
ಕಟಿಂಗ್ ಆದ ನಂತರ ಕರೆಕ್ಟಾಗಿ 7 ಇಂಚ ಬಂದುಬಿಡ್ತೈತಿ. ಇವಾಗ ನಾನು ಈ ಪಾಯಿಂಟ್ ಏನು ಆರ್ಮ್ಹೋಲ್ ಲೆಂತ್ನ ಚೆಕ್ ಮಾಡಿ ಏನು ಮಾರ್ಕ್ ಮಾಡಿದ್ದೀವಲ್ವ, ಇಲ್ಲಿಗೆ ಒಂದು ಲೈನನ್ನು ಎಳ್ಕೋಬೇಕು. ಇಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಕರೆಕ್ಟಾಗಿ 1.5 ಇಂಚ್ ಬರ್ತಿದೆ. ನಿಮಗೆ ಆ ಸ್ಟಿಚಿಂಗ್ ಮಾರ್ಜಿನ್ ಜಾಸ್ತಿ ಬೇಕು ಅಂತಂದರೆ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೋದು. ಇದ್ರ ಮಧ್ಯದಲ್ಲಿ ಎಷ್ಟು ಬರುತ್ತಲ್ಲ ಈ ರೀತಿಯಾಗಿ ಅರ್ಧ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲೊಂದು ಮಾರ್ಕನ್ನು ಹಾಕಬೇಕು. ಇದಾದ ನಂತರ ಇಲ್ಲಿ ಮೇಲ್ಗಡೆ 1/4 ಇಂಚ್ ಆಗುವಷ್ಟು ಬರಬೇಕು, ಈ ಸೈಡ್ ಕೆಳಗಡೆ 1/4 ಇಂಚ್ ಆಗುವಷ್ಟು ಬರಬೇಕು. ಈ ರೀತಿಯಾಗಿ ನಾವು ಕರೆಕ್ಟಾಗಿ ಸೇಪ್ ಹಾಕ್ತಾ ಬರ್ಬೋದು. ನಿಮ್ಮ ಹತ್ರ ಕರ್ವ್ ಸ್ಕೇಲ್ ಇದೆ ಅಂತಂದರೆ ತುಂಬ ಈಸಿಯಾಗಿ ನೀವು ಮಾರ್ಕ್ನ ಹಾಕೋಬೋದು. ಇವಾಗ ನಾನು ಫ್ರೀ ಹ್ಯಾಂಡಲ್ಲೇ ನಾನು ಇವಾಗ ಮಾರ್ಕ್ನ ಮಾಡ್ತಾಯಿದ್ದೀನಿ. ನೀವು ಸ್ಟಾರ್ಟಿಂಗು ಬ್ಲೌಸ್ ಕಟಿಂಗ್ ಮಾಡ್ತಾಯಿದ್ದೀನಿ ಅಂತಂದರೆ ಸ್ಕೇಲ್ನ ಯೂಸ್ ಮಾಡಿಬಿಟ್ಟು ಹಾಕೋಬೋದು. ಸೊ ಈ ರೀತಿಯಾಗಿ ಮಾರ್ಕ ಬಂದುಬಿಡ್ತೈತಿ. ಇನ್ನು ನಾವು ಏನು ಮಧ್ಯದಲ್ಲಿ ಮಾರ್ಕ್ ಮಾಡಿದ್ವಿ ಇಲ್ಲಿಂದ ಒಂದು ಅರ್ಧ ಇಂಚ್ ಆಗುವಷ್ಟು ಈ ರೀತಿಯಾಗಿ ನಾವು ಕೆಳಗಡೆ ಮಾರ್ಕ್ನ ಮಾಡಬೇಕು. ಇದು ಫ್ರಂಟ್ ಸೇಪ್ ನಾನು ಹಾಕ್ತಿರೋದು. ಇಲ್ಲಿಂದ ಇಲ್ಲಿಗೆ 1 ಇಂಚ್ ಆಗುವಷ್ಟು ಈ ರೀತಿಯಾಗಿ ಮಾರ್ಕ್ನ ಮಾಡಿಬಿಡಿ. ಇದಾದ ನಂತರ ಇದನ್ನು ಕೂಡ ಈ ರೀತಿಯಾಗಿ ನಾವು ಕರ್ವ್ ಸ್ಕೇಲ್ ಇಟ್ಕೊಂಡು ನೀವು ಕೂಡ ಮಾರ್ಕ್ ಮಾಡ್ಬೋದು. ಇವಾಗ ನಾನು ಹಾಗೇ ಮಾರ್ಕ್ ಮಾಡ್ತೀನಿ. ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಈ ಒಂದು ಪಾಯಿಂಟ್ಗೆ ಜಾಯಿಂಟ್ ಮಾಡಬೇಕು. ಈ ಪಾಯಿಂಟ್ ಅನ್ನೋದು ಇಲ್ಲಿ ಆರ್ಮ್ಹೋಲ್ ಎಂಡಿಂಗ್ ಪಾಯಿಂಟ್ ಏನೈತಲ್ಲ ಇಲ್ಲಿಗೆ ಸೇರಿಸ್ಕೋಬೇಕು. ಇವಾಗ ಕರೆಕ್ಟಾಗಿ ನೋಡ್ತಾ ಇರ್ಬೋದು, 2 ಸೇಪ್ ಕೂಡ ಹಾಕೋದು ಕಂಪ್ಲೀಟ್ ಆಯ್ತು. ಇವಾಗ ಇಷ್ಟೇ ನೋಡಿ, ತುಂಬ ಈಸಿಯಾಗಿ ಹಾಕೋಬೋದು. ಇವಾಗ ಸ್ಲೀವ್ ರೌಂಡಿಂಗ್ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ಇಲ್ಲೊಂದು ಮಾರ್ಕ್ನ ಹಾಕೋಬೇಕು. ಹಾಕೋದಾದ ನಂತರ ಇಲ್ಲಿ ಒಂದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನೀವು ಎಷ್ಟು ತೊಗೊಳ್ತೀರಲ್ಲ ಅಷ್ಟು ಹಾಕೋಬೋದು. ನಾನು ಇಲ್ಲಿ 1.5 ಇಂಚನ್ನ ತೊಗೊಂಡಿದ್ದೀನಿ. ಈ ಫೋಲ್ಡಿಂಗ್ಗೋಸ್ಕರ ಅಂಥೇಳಿ ಈ ರೀತಿಯಾಗಿ ಒಂದು ಕ್ರಾಸ್ ಲೈನನ್ನು ಹಾಕೋಬೇಕು. ಈ ಪಾಯಿಂಟ್ನ ಈ ರೀತಿಯಾಗಿ ಸೇರಿಸ್ತಾ ಇದ್ದೀನಿ. ಸೊ ಇಷ್ಟೇ ನೋಡಿರಿ, ತುಂಬ ಈಸಿಯಾಗಿ ನಾವು ಸ್ಲೀವ್ ಮಾರ್ಕಿಂಗ್ನ ಈ ರೀತಿಯಾಗಿ ಮಾಡ್ಕೋಬಹುದು. ನೀವು ಸ್ಕೇಲ್ ಇದೆ ಅಂತಂದರೆ ತುಂಬ ನೀಟಾಗಿ ಬರುತ್ತೆ. ನೀವು ಮಾರ್ಕ್ನ ಮಾಡ್ಕೋಬೋದು. ತುಂಬಾ ಸಿಂಪಲ್ಲಾಗಿ ಸ್ಲೀವ್ ಕಟ್ಟಿಂಗ್ನ ಮಾಡ್ಬೋದು ತುಂಬ ಈಸಿಯಾಗಿ. ಈ ಒಂದು ಮೆಥಡ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವಾಗ ಇದನ್ನ ಕಟ್ಟಿಂಗ ಮಾಡ್ತೀನಿ. ಸೊ ಮೊದಲಿಗೆ 4 ಲೇಯರ್ನ ತೊಗೊಂಡು ನಾನು ಬ್ಯಾಕ್ ಶೇಪ್ ಏನೈತಲ್ಲ ಅದನ್ನು ಸ್ಲೀವ್ದು ಕಟ್ಟಿಂಗ ಮಾಡಿಬಿಡ್ತೀನಿ. ಆ ನಂತರ ಇವಾಗ ಫ್ರಂಟ್ ಶೇಪಲ್ಲಿ ನಾನು ತಗೊಂಡ್ಬಿಡ್ತೀನಿ. ಇವಾಗ ಸ್ಲೀವ್ ಕಟ್ಟಿಂಗ್ ಕಂಪ್ಲೀಟ್ ಆಯಿತು. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಅದರ್ ಚಾನಲ್ಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ. ಮತ್ತೆ ಒಂದು ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.